ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಸೆಕೆಂಡ್ ಪಾರ್ಟಲ್ಲಿ ಕೆಲವೊಂದು ಇಂಟೀರಿಯರ್ ಪ್ರಾಜೆಕ್ಟ್ ನಾನು ಮಾಡಿದ್ದ ಬಗ್ಗೆ ಮಾತಾಡೋಣ ಅಂತ ನಾನು ಹೇಳಿದ್ದೆ. ಸೊ, ಅದ್ರ ವಿಚಾರವಾಗಿ ನಾವು ಮಾತಾಡ್ತಿದ್ವಿ ಇವಾಗ. ಸೊ, ಇದು ಫಸ್ಟ್ ಆಫ್ ಆಲ್ ಈ ಜಾಗ ದೇವರ ಮನೆಗೆ ಸೂಕ್ತ ಅಂತ ಕೆಲವರು ಹೇಳಿದ್ಮೇಲೆ ಒಂದು ದೇವರ ಮನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಆಮ್, ಇಲ್ಲಿ ಸ್ಪೇಸ್ ಕನ್ಸ್ಟ್ರೆಂಟ್ ಇರೋದ್ರಿಂದ ತುಂಬ ದೊಡ್ಡದು ಮತ್ತು ಲ್ಯಾವಿಶ್ ಆಗಿ ಮಾಡೋ ಒಂದು ಆಪರ್ಚುನಿಟಿ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಮಾಡಿದ್ವಿ. ಹೊರಗೆ ಕೂತ್ಕೊಂಡು ದೀಪ ಹಚ್ಚೋ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಒಳಗಿನಿಂದ ಸ ಏನು ಆಡಂಬರ ಜಾಸ್ತಿ ಏನಿಲ್ಲ. 2 ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀನಿ ವಿಗ್ರಹಗಳನ್ನ ಇಡೋದಕ್ಕೆ. ಮತ್ತು ಸ್ವಲ್ಪ ಬ್ಯೂಟಿಫಿಕೇಷನ್ ಮಾಡಿದ್ದೀವಿ. ನವಿಲುಗರಿ ಮತ್ತು ಹ್ಯಾಂಗಿಂಗ್ ತೂಗು ದೀಪ ಎಲ್ಲ ಹಾಕಿ. ಒಳಗೆ ಪ್ರೈಮರ್ಲಿ 2 ಪರ್ಮನೆಂಟಾಗಿ ಲೈಟ್ಸ್ ಆನ್ ಮಾಡಿರ್ತೀವಿ. ಅದಕ್ಕೊಂದು ಸಪ್ರೇಟ್ ಸ್ವಿಚ್ ಇದೆ. ಬಟ್ ಅಡಿಷ್ನಲ್ ಲೈಟ್ಗೋಸ್ಕರ ಅಲ್ಲೊಂದು ಸ್ವಿಚ್ ಅಡ್ಯಾಪ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಟೋರೇಜ್ಗೆ ಕೆಳಗೆ 2 ಡ್ರಾಸ್ ಸ್ಟೋರೇಜ್ ಮಾಡಿದ್ದೀನಿ. ಕೆಲವೊಂದು ಬೇಸಿಕ್ ಐಟಮ್ಸ್ ಇಡೋ ರೀತಿಯಲ್ಲಿ. ಓವರಾಲ್ ಸ್ಟ್ರಕ್ಚರ್ ನೀವು ನೋಡೋದಿದ್ರೆ ಇದು ಸ್ವಲ್ಪ ಈ ಕೇರಳ ಡಿಸೈನ್ ಅಥವಾ ಕೇರಳ ಆರ್ಕಿಟೆಕ್ಚರ್ ಯೂಸ್ ಮಾಡಿದ್ದೀನಿ. ನಾನು ಮೂಲತಃ ಮಲಯಾಳಿ. ಸೊ ಹಾಗಾಗಿ ಈ ಥರದ ಡಿಸೈನ್ಸ್ ನನಗೆ ಸ್ವಲ್ಪ ಇಷ್ಟ. ಮೇಲೆ ನೀವು ನೋಡೋದಾದರೆ ಪ್ಲೈವುಡ್ನ ಸ್ಟ್ಯಾಕ್ ಮಾಡಿದ್ದೀನಿ. ಆ ಒಂದು ರೂಫ್ ಡಿಸೈನ್ ಬರೋ ರೀತಿಯಲ್ಲಿ. ಇಲ್ಲಿ ಕೂಡ ಅದೇ ರೀತಿ ಒಂದು ಡಿಸೈನ್ ಫಾಲೋ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಪ್ರೈಮರಿಲಿ ಪ್ಲೈವುಡ್, ಲ್ಯಾಮಿನೇಷನ್ ಮತ್ತು ಹಾರ್ಡ್ವುಡ್ ಯೂಸ್ ಮಾಡಿದ್ದೀನಿ. ಹೊನ್ನೆ ಟಿಪಿಕಲಿ ಡೋರ್ಗೋಸ್ಕರ ಯೂಸ್ ಮಾಡಿದ್ದೀನಿ. ಯೂಶಲಿ ನಾವು ವಿಂಡೋಸ್ಗೆ ಡೋರ್ಗೆಲ್ಲ ನಾವು ಯೂಸ್ ಮಾಡ್ತೀವಿ. ಸೊ ದೇವ್ರ ಮನೆಯದು ಪ್ರೆಟಿ ಮಚ್ ಅಷ್ಟೇ ಇರೋದು. ಆ್ಯಂಡ್ ಇನ್ನು ಇಲ್ಲಿ ಈ ಒಂದು ಪಾರ್ಟಿಷನ್ ರೀತಿ ನಾವು ಮಾಡಿದ್ದೀವಿ. ಇದು ಇಸ್ ಬಿಟ್ವೀನ್ ದ ಕಿಚನ್ ಆ್ಯಂಡ್ ಲಿವಿಂಗ್ ರೂಮ್. ನೀವು ಆ್ಯಕ್ಚುಲಿ ಇಲ್ಲಿ ನೋಡೋದಾದರೆ ನಮ್ಮ ಲಿವಿಂಗ್ ರೂಮಲ್ಲಿ ಒಂದು ಕಿಚನ್ ಮತ್ತು ಲಿವಿಂಗ್ ರೂಮ್ನ ಡಿವೈಡ್ ಮಾಡೋ ರೀತಿಲಿ ಇದೊಂದು ಗೋಡೆ ಮಾಡಿದ್ದೀವಿ. ಆ್ಯಂಡ್ ಅದು ಕೂಡ ಇದು ಫುಲ್ ಹೈಟ್ ಮಾಡಿಲ್ಲ ಮೇಲ್ಗಡೆಯಿಂದನೂ, ಮತ್ತು ಸೈಡಲ್ಲೂ ನಾವು ಜಾಸ್ತಿ ಕ್ಲೋಷರ್ ಮಾಡಿಲ್ಲ. ಒಂದು ಓಪನ್ನೆಸ್ ಫೀಲ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ರೀತಿ ಮಾಡಿದ್ವಿ. ಸೊ ಈ ಕಡೆನೂ ಕಂಪ್ಲೀಟಾಗಿ ಓಪನ್ ಇತ್ತು. ಬಟ್ ಕಾಲಕ್ರಮೇಣ ಯಾಕೋ ತುಂಬ ಓಪನ್ನೆಸ್ ಥರ ಫೀಲ್ ಆಗ್ತಿತ್ತು. ಹಾಗಾಗಿ ಇದನ್ನು ಪಾರ್ಷಲಿ ಕ್ಲೋಸ್ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ಸೊ ಒನ್ ಪೋರ್ಷನ್ ಆಫ್ ದಿಸ್ ನೀವು ನೋಡೋದಾದರೆ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದೀವಿ. ಸೊ ಇಲ್ಲಿ ವುಡನ್ ಪ್ಲೈವುಡ್ಸ್ನ ಸಣ್ಣದಾಗಿ ಸ್ಟ್ರಿಪ್ಸ್ ಕಟ್ ಮಾಡಿ ಲ್ಯಾಮಿನೇಟ್ ಮಾಡಿ ಅದನ್ನು ಕೂರಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಡಿಸೈನ್ ನೋಡೋದಾದರೆ ನಮಗೆ ಒಂದು ರೀತಿ ಪ್ರೈವಸಿನೂ ಇದೆ. ಅಟ್ ದ ಸೇಮ್ ಟೈಮ್ ಕಂಪ್ಲೀಟ್ ಕ್ಲೋಸರು ಇಲ್ಲ. ಸೊ ಓವರಾಲ್ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇದೆ ಇದರಲ್ಲಿ. ಗೋಯಿಂಗ್ ಫಾರ್ವರ್ಡ್ ಈ ಏನು ವಾಲ್ ಇದೆ ಇನ್ ದ ಲಿವಿಂಗ್ ರೂಮ್, ಇದಕ್ಕೆ ಒಂದು ಕಂಪ್ಲೀಟ್ ರೈಟ್ ರೌಂಡ್ ಒಂದು ಆರ್ಚ್ ಬೌಂಡ್ರಿ ರೀತಿಯಲ್ಲಿ ಮಾಡಿದ್ದೀನಿ. ದಿಸ್ ಎಂಟೈರ್ ಸ್ಟ್ರೆಚ್ ಇಸ್ ಆ್ಯಕ್ಚುಲಿ ಪ್ಲೈವುಡ್ ಆ್ಯಂಡ್ ಲ್ಯಾಮಿನೇಷನ್ ಹಾಕಿರೋಂಥ ಒಂದು ಮೆಕ್ಯಾನಿಸಮ್ ಯೂಸ್ ಮಾಡಿರೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಂದರೆ LED ಲೈಟ್ ಇಂಟಿಗ್ರೇಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಇದು ಎಸ್ಪೆಷಲಿ ರಾತ್ರಿ ಹೊತ್ತು ನಾವು ಮೂವಿ ನೋಡುವಾಗ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ಹಾಗೆ ಈ ಕಡೆ ಬಂದರೆ ಈ ಗೋಡೆ ಮೇಲೆ ಇಲ್ಲಿ ಇನ್ನೊಂದು ಸಣ್ಣ ಒಂದು ಪ್ರಾಡಕ್ಟ್ ಮಾಡಿದ್ದೀನಿ. ಇದು ಕೂಡ ಪ್ಯಾಲೆಟ್ ವುಡ್ಡಲ್ಲೇ ಮಾಡಿರೋದು. ತುಂಬ ಸಿಂಪಲ್ ಆಗಿದೆ, ಬಟ್ ಇಟ್ ಲುಕ್ಸ್ ವೆರಿ ಎಲಿಗೆಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಇಲ್ಲೊಂದು ಬೆಂಚ್. ಆ್ಯಕ್ಚುಲಿ ಈ ಬೆಂಚು ಅಗೇನ್ ವೆರಿ ಇಂಟ್ರೆಸ್ಟಿಂಗ್ಲಿ ಈಗೇನು ವುಡನ್ ಪೀಸಸ್ ಅಥವಾ ಸ್ಲಿಟ್ಸ್ ನೀವು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಒಂದು ಆಲ್ರೆಡಿ ಒಂದು ಫರ್ನಿಚರ್ ಇತ್ತು ನಮ್ಮ ಹತ್ರ. ಆ ಫರ್ನಿಚರಲ್ಲಿ ಅದು ಹಾಳಾದ ರೀಸನ್ಗೋಸ್ಕರ ಅದು ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಅದರದ್ದು ವುಡ್ಡು ರೀಪರ್ಪಸ್ ಮಾಡಿ ಈ ಒಂದು ಬೆಂಚ್ ಥರ ಮಾಡಿದ್ದು. ಇದು ಆ್ಯಕ್ಚುಲಿ ರೋಸ್ ವುಡ್, ರಬ್ಬರ್ ವುಡ್. ಇದು ರೋಸ್ ವುಡ್ ಅಲ್ಲ, ರಬ್ಬರ್ ವುಡ್. ಪ್ಯಾಲೆಟ್ ವುಡ್ಡಲ್ಲಿ ಐ ಹ್ಯಾವ್ ಡನ್ ದ ಲೆಗ್ಸ್. ಸೊ ಈ ಹಾಲಲ್ಲಿ ಇವಾಗ ಸದ್ಯಕ್ಕೆ
ಇರೋದಿಷ್ಟು. ಇನ್ನೊಂದು ಪ್ರಾಡಕ್ಟ್ ಐ ವಾಂಟೆಡ್ ಟು ಶೋ ಯು, ಅದು ನಮ್ಮ ರೂಮಲ್ಲಿದೆ, ಬನ್ನಿ ಹೋಗೋಣ. ಸೊ ಇಲ್ಲಿ ಆ್ಯನ್ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್, ಒಂದು ಲ್ಯಾಂಪ್, ಆ್ಯಕ್ಚುಲಿ ಒಂದು ಕಾಂಟೆಂಪ್ರರಿ ಡಿಸೈನ್. ಇದು ಇಟ್ಸ್ ಅ ಕಾಂಬಿನೇಷನ್ ಆಫ್ ವುಡ್ ಆ್ಯಂಡ್ ಕಾಂಕ್ರೀಟ್, ರೈಟ್. ಮೇಲ್ಗಡೆ ನಾನು ಯೂಸ್ ಮಾಡಿರೋದು ಅಗೇನ್ ಹೊನ್ನೆ ವುಡ್ ಯೂಸ್ ಮಾಡಿದ್ದೀನಿ. ಐ ಲೈಕ್ ಹೊನ್ನೆ ವುಡ್ ಏನಕ್ಕೆ ಅಂದರೆ ಫಾರ್ ದ ಸಿಂಪಲ್ ರೀಸನ್, ಇಟ್ಸ್ ಕಲರ್ ಆ್ಯಂಡ್ ಟೆಕ್ಸ್ಚರ್ ನನಗೆ ಭಾಳ ಇಷ್ಟ. ಎಸ್ಪೆಷಲಿ ಕಾಂಕ್ರೀಟ್ ಮೇಲೆ ತುಂಬ ಚೆನ್ನಾಗಿ ಏನೋ ಕಾಂಟ್ರಾಸ್ಟಿಂಗ್ ಆಗಿ ಫೀಲ್ ಆಗುತ್ತೆ ಅದು. ಓಕೆ, ಸೊ ಲೆಟ್ ಮಿ ಜಸ್ಟ್ ಸ್ವಿಚ್ ಆನ್ ಇಟ್ ಯು. ತುಂಬ ಎಲಿಗೆಂಟ್ ಫೀಲ್ ಕೊಡುತ್ತೆ. ಸಾಕಷ್ಟು ಕಾಂಟೆಂಪ್ರರಿ ಡಿಸೈನ್ ಮನೆಗಳಲ್ಲಿ ಈ ಥರದ್ದು ಲ್ಯಾಂಪ್ಸ್ ನಾವು ನೋಡ್ಬೋದು, ಮಾಡರ್ನ್ ಡಿಸೈನ್ ಇರುವಂಥ ಮನೆಗಳಲ್ಲಿ, ವೇರ್ ಕಾಂಬಿನೇಷನ್ ಆಫ್ ಕಾಂಕ್ರೀಟ್ ಮತ್ತು ವುಡ್ ಇರೋವಂಥ ಒಂದು ಲ್ಯಾಂಪ್ಗಳಾಗಿರ್ಬೋದು ಅಥವಾ ಸ್ಟ್ಯಾಂಡ್ಗಳಾಗಿರ್ಬೋದು, ಅದನ್ನೆಲ್ಲ ನಾವು ನೋಡ್ಬೋದು, ರೈಟ್. ಓಕೆ, ಸೊ ಇದೊಂದು ಒನ್ ಆಫ್ ಮೈ ಪೇಂಟಿಂಗ್, ನಮ್ಮ ಶ್ರೀಮಂತಿ ಅವ್ರದ್ದು ಪೋರ್ಟ್ರೇಟ್ ಪೇಂಟಿಂಗ್ ಮಾಡಿದ್ದೆ. ಓಕೆ ಸ್ನೇಹಿತರೆ, ಸೊ ನಾನು ಹೇಳಿದ ಹಾಗೆ ಸೆಕೆಂಡ್ ವಿಡಿಯೋದಲ್ಲಿ ಕೆಲವೊಂದು ಇಂಟೀರಿಯರ್ ಪ್ರಾಜೆಕ್ಟ್ಸ್ ಮಾತಾಡೋಣ ಅಂತ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅದರದೊಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಹೇಗಿದೆ, ಹೇಗೆ ಮಾಡಿದ್ದೀನಿ ಅಂತ. ಇನ್ನು ಮುಂದೆ ಇನ್ನೂ ಕೆಲವು ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಒಂದು ಮನಸ್ಸಿದೆ. ಇನ್ನು ಕೆಲವೊಂದು ಕಮರ್ಷಿಯಲ್ ಪ್ರಾಜೆಕ್ಟ್ ಯಾವುದಾದ್ರು ಟ್ರೈ ಮಾಡೋಣ ಅಂತ ಒಂದು ಯೋಚನೆ ಇದೆ ಮನಸ್ಸಲ್ಲಿ. ಸೊ ಇದಕ್ಕೆಲ್ಲ ನಿಮ್ಗಳ ಸಪೋರ್ಟ್ ಸಹಕಾರ ಬೇಕು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಾಧ್ಯವಾದಷ್ಟು ಶೇರ್ ಮಾಡಿ, ರೈಟ್. ಥ್ಯಾಂಕ್ ಯು ಸೊ ಮಚ್.